ರಸ್ತೆ ಸೇತುವೆಗಳನ್ನೇ ಮುಳುಗಿಸಿ ಉಕ್ಕಿ ಹರಿತಿರೋ ಪ್ರವಾಹದ ರಭಸ ನೋಡಿ. ಇಂತಹ ಪ್ರವಾಹದ ನಡುವೆ ಜನ ಪ್ರಾಣ ಇಟ್ಟು ದಾಟುವ ದುಸ್ಥಿತಿ ಇದೆ. ಪುಟ್ಟ ಮಕ್ಕಳನ್ನು ಹೊತ್ತುಕೊಂಡು ಪ್ರವಾಹ ದಾಟಿ ಮನೆ ಸೇರುವ ಅನಿವಾರ್ಯತೆ ಇದೆ. ಸ್ವಲ್ಪ ಯಾಮಾರಿದ್ರೂ ಪ್ರವಾಹದ ನೀರಲ್ಲಿ ಕೊಚ್ಚಿ ಹೋಗೋ ಅಪಾಯಕ್ಕೆ ತುತ್ತಾಗೋದು ಖಚಿತ. ರಾಯಚೂರಿನ ಮಾನ್ವಿ ತಾಲೂಕಿನ ಅಡವಿ ಖಾನಾಪುರದಲ್ಲಿ ಈ ಪರಿ ರಣಮಳೆ ಅಬ್ಬರಿಸಿದ್ದು ರಸ್ತೆ ಸಾರಿಗೆ ಸಂಪರ್ಕವೇ ಇಲ್ಲವಾಗಿದೆ. ಗ್ರಾಮದಲ್ಲಿ ಹಳ್ಳ ಅಪಾಯದ ಮಟ್ಟ ಮೀರಿ ಹರಿತಿದ್ದು ಶಾಲಾ ಮಕ್ಕಳಿದ್ದ ಆಟೋ ವಾಹನ ಸವಾರರು ಅನಿವಾರ್ಯವಾಗಿ ಅಪಾಯದಲ್ಲೇ ಸಂಚರಿಸಿದ್ದಾರೆ. ಪೋಷಕರು ತಮ್ಮ ಮಕ್ಕಳನ್ನು ಹೊತ್ತು ಹೆಜ್ಜೆ ಹಾಕಿದ್ದಾರೆ. ಮತ್ತೊಂದೆಡೆ ಕೊಪ್ಪಳದ ಕುಷ್ಟಗಿ ತಾಲೂಕಿನ ಯಾವಣಿಕಿ ಗ್ರಾಮದಲ್ಲೂ ಮಳೆ ಆರ್ಭಟ ತೀವ್ರವಾಗಿದೆ. ರಸ್ತೆಯಲ್ಲೇ ಮುಳುಗಿಸಿ ಪ್ರವಾಹ ಹರಿತಿದ್ದು ಹಳ್ಳ ದಾಟಲು ವಿದ್ಯಾರ್ಥಿಗಳು ಮತ್ತು ಗ್ರಾಮಸ್ಥರು ಪರದಾಡಿದ್ದಾರೆ. ಇತ್ತ ಯಾದಗಿರಿ ಜಿಲ್ಲೆಯಾದ್ಯಂತ ಧಾರಾಕಾರ ಮಳೆ ಸುರಿಯುತ್ತಿದ್ದು ನೂರಾರು ಎಕರೆ ಬೆಳೆ ಜಲಾವೃತವಾಗಿದೆ. ವಡಗೇರ ತಾಲೂಕಿನ ಗುರಸಣಗಿ ಸೇರಿದಂತೆ 10 ಗ್ರಾಮದಲ್ಲಿ ಕೃಷಿ ಭೂಮಿ ಜಲಾವೃತವಾಗಿ ಭತ್ತ, ಹತ್ತಿ, ತೊಗರಿ ಹಾಗೂ ಹೆಸರು ಬೆಳೆ ನಾಶವಾಗಿದೆ. ಇದರಿಂದ ಭಾರೀ ನಷ್ಟಗೊಂಡ ರೈತರು ಪರಿಹಾರಕ್ಕಾಗಿ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. 40 ಲಕ್ಷ, 50 ಲಕ್ಷ, 60 ಲಕ್ಷ ಹೀಗೆ ಲಕ್ಷಾಂತರ ರೂಪಾಯಿ ತೆರಿಗೆ ಕಟ್ಟುವಂತೆ ನೋಟಿಸ್ಗಳು ಬರ್ತಾ ಇದ್ದಂತೆ ಚಿಲ್ಲರೆ ಅಂಗಡಿಗಳ ಮಾಲೀಕರಿಗೆ ನಿಂತ ನೆಲವೇ ಕುಸಿದಂತಾಗಿದೆ. ಫೋನ್ ಪೇ, ಗೂಗಲ್ ಪೇ ನಿಂದ ಮಾಡಲಾಗಿರುವ UPI ಪೇಮೆಂಟ್ಗಳ ವ್ಯವಹಾರದ ಆಧಾರದಲ್ಲಿ ಈ ನೋಟಿಸ್ಗಳನ್ನ ನೀಡಲಾಗಿದೆ. ಆದ್ರೆ ಈ ನೋಟಿಸ್ಗಳಿಂದ ಕಂಗೆಟ್ಟ ಕಾಂಡಿಮೆಂಟ್ಸ್, ಬೇಕರಿ, ಟೀ, ಕಾಫಿ ವ್ಯಾಪಾರಿಗಳು ಇದೀಗ ಆನ್ಲೈನ್ ಪೇಮೆಂಟ್ ಸಹವಾಸವೇ ಬೇಡ ಅಂತಿದ್ದಾರೆ. ಕ್ಯಾಶ್ ಮಾತ್ರ ಅಂತ ಜನರಲ್ಲಿ ಕೋರಿದ್ದಾರೆ. ಇನ್ನೊಂದೆಡೆ ಬೆಂಗಳೂರಿನ ಮಂಜುನಾಥ ನಗರದಲ್ಲಿರುವ ಕೆಂಪೇಗೌಡ ತರಕಾರಿ ಅಂಗಡಿಗೂ 43 ಲಕ್ಷ ರೂಪಾಯಿ ಕಮರ್ಷಿಯಲ್ ಟ್ಯಾಕ್ಸ್ ಕಟ್ಟುವಂತೆ ನೋಟಿಸ್ ಬಂದಿದ್ದು ಮಾಲೀಕ ಸಾಗರ್ ಬೆಚ್ಚಿ ಬಿದ್ದಿದ್ದಾರೆ. UPI ಬಳಸುವ ವ್ಯಾಪಾರಿಗಳಿಗೆ ವಾಣಿಜ್ಯ ತೆರಿಗೆ ಇಲಾಖೆ ಲಕ್ಷಾಂತರ ರೂಪಾಯಿ ತೆರಿಗೆ ಕಟ್ಟುವಂತೆ ನೋಟಿಸ್ ನೀಡಿರುವ ಹಿನ್ನೆಲೆ ಭಾರಿ ಆಕ್ರೋಶ ವ್ಯಕ್ತವಾಗಿದೆ. ಹೀಗೆ ನೋಟಿಸ್ ನೀಡಿದ್ದನ್ನ ಖಂಡಿಸಿ ಇದೇ ಜುಲೈ 25ರಂದು ಚಿಲ್ಲರೆ ಅಂಗಡಿಗಳನ್ನ ಬಂದ್ ಮಾಡಿ ಪ್ರತಿಭಟನೆ ನಡೆಸುವುದಕ್ಕೆ ವ್ಯಾಪಾರಿಗಳು ಮುಂದಾಗಿದ್ದಾರೆ. ಕರಪತ್ರ ಹಂಚಿ ಜುಲೈ 25ರಂದು ಅಂಗಡಿ ಬಂದ್ ಮಾಡೋದಕ್ಕೆ ಮನವಿ ಮಾಡಲಾಗಿದೆ. ಹಾಲಿನ ಉತ್ಪನ್ನ ಮಾರಾಟ ನಿಷೇಧಿಸಿ ಪ್ರತಿಭಟನೆಗೆ ಪ್ಲಾನ್ ಮಾಡಲಾಗಿದೆ. ಜುಲೈ 23ರಿಂದ ಕಪ್ಪು ಪಟ್ಟಿ ಧರಿಸಿ ಇತರೆ ವಸ್ತುಗಳ ವ್ಯಾಪಾರಕ್ಕೆ ನಿರ್ಧರಿಸಲಾಗಿದ್ದು ಜುಲೈ 25ರಂದು ಬೆಳಗ್ಗೆ 10 ಗಂಟೆಗೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅನಿರ್ದಿಷ್ಟಾವಧಿ ಪ್ರತಿಭಟನೆಗೆ ವ್ಯಾಪಾರಿಗಳು ಚಾಲನೆ ನೀಡಲಿದ್ದಾರೆ. ಪ್ರತಿಭಟನೆಯಲ್ಲಿ ಕಾಂಡಿಮೆಂಟ್ಸ್ ಮಾಲೀಕರು, ಕಾಫಿ, ಟೀ ಅಂಗಡಿ ಮಾಲೀಕರು ಹಾಗೂ ಸಣ್ಣ ಪುಟ್ಟ ವ್ಯಾಪಾರಿಗಳು ಭಾಗಿಯಾಗಲಿದ್ದಾರೆ. ಮಂಗಳೂರಿನಲ್ಲಿ ಪೊಲೀಸರಿಗೆ ಸಿಕ್ಕಿಬಿದ್ದಿರುವ 200 ಕೋಟಿ ರೂಪಾಯಿ ವಂಚನೆ ಆರೋಪ ಪ್ರಕರಣದ ಆರೋಪಿ ರೋಷನ್ ಸಲ್ಡಾನ ಬರೋಬ್ಬರಿ 2.75 ಕೋಟಿ ರೂಪಾಯಿ ಮೌಲ್ಯದ ಉಂಗುರ ಹಾಕಿದ್ದ. ಈ ಬಹುಕೋಟಿ ಮೊತ್ತದ ಒಂದು ವಜ್ರದ ಉಂಗುರವನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬಹುಕೋಟಿ ವಂಚಿಸುತ್ತಿದ್ದ ಕಳ್ಳದಾರಿ ಕುಬೇರ ರೋಷನ್ ಬಗ್ಗೆ ವಿಚಾರಣೆ ವೇಳೆ ಅನೇಕ ಅಂಶ ಬಯಲಾಗಿದ್ದು ಪೊಲೀಸರೇ ದಂಗಾಗಿದ್ದಾರೆ. ಮಂಗಳೂರಿನ ಸೆನ್ ಪೊಲೀಸ್ ಠಾಣೆಯತ್ತ ವಂಚನೆಗೆ ಒಳಗಾದ ಉದ್ಯಮಿಗಳ ದಂಡು ಬರುತ್ತಲೇ ಇದೆ. ಮಹಾರಾಷ್ಟ್ರದ ಉದ್ಯಮಿಗೆ 5 ಕೋಟಿ, ಅಸ್ಸಾಂ ಉದ್ಯಮಿಗೆ 20 ಲಕ್ಷ ವಂಚನೆ ಪತ್ತೆಯಾಗಿದೆ. ಇನ್ನು ಮಹಾರಾಷ್ಟ್ರದ ಮತ್ತೊಬ್ಬ ಉದ್ಯಮಿಗೆ 10 ಕೋಟಿ ಹಣವನ್ನ ರೋಷನ್ ವಂಚಿಸಿದ್ದಾನೆ ಎನ್ನಲಾಗಿದ್ದು ಈ ಉದ್ಯಮಿಗಳಿಗೆ ಸಂಬಂಧಪಟ್ಟ ಕೋಟಿ ಹಣವನ್ನ ಪೊಲೀಸರು ಬ್ಯಾಂಕ್ನಲ್ಲಿ ಫ್ರೀಸ್ ಮಾಡಿಸಿದ್ದಾರೆ. ಹೀಗೆ ರೋಷನ್ನಿಂದ ವಂಚನೆಗೆ ಒಳಗಾದವರ ಸಂಖ್ಯೆ ಬೆಳೀತಲೇ ಇದ್ದು ಪೊಲೀಸರು ಶಾಕ್ ಆಗಿದ್ದಾರೆ. ಮದುವೆ ಆಗೋದಾಗಿ ನಂಬಿಸಿ ಅತ್ಯಾಚಾರ ಎಸಗಿದ ಆರೋಪದಡಿ ಶಾಸಕ ಪ್ರಭು ಚೌಹಾಣ್ ಪುತ್ರ ಪ್ರತೀಕ್ ವಿರುದ್ಧ FIR ದಾಖಲಾಗಿದೆ. ಬೀದರ್ನ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಯುವತಿ ನೀಡಿದ ದೂರಿನ ಮೇರೆಗೆ ಪೊಲೀಸರು FIR ದಾಖಲಿಸಿದ್ದಾರೆ. ಇನ್ನು ಯುವತಿ ಪ್ರತೀಕ್ ವಿರುದ್ಧ ಮಹಿಳಾ ಆಯೋಗಕ್ಕೂ ದೂರು ನೀಡಿದ್ದಾರೆ. ಈ ಸಂಬಂಧ ಸುದ್ದಿಗೋಷ್ಠಿ ನಡೆಸಿದ ಪ್ರಭು ಚೌಹಾಣ್, ನನ್ನ ಕುಟುಂಬದ ಹೆಸರು ಕೆಡಿಸಲು ಕೇಂದ್ರದ ಮಾಜಿ ಸಚಿವ ಭಗವಂತ್ ಖೂಬಾ ಅಂಡ್ ಗ್ಯಾಂಗ್ ಕೆಲಸ ಮಾಡ್ತಿದೆ ಅಂತ ಆರೋಪಿಸಿದ್ದಾರೆ. ಆ ಯುವತಿಯನ್ನ ಕರೆದೊಯ್ದು ದೂರು ಕೊಡಿಸಿದ್ದೇ ಆ ಗ್ಯಾಂಗ್ ಅಂತ ಕಿಡಿಕಾರಿದ್ದಾರೆ. ಭಗವಂತ್ ಖೂಬಾ ಕ್ಯಾಪ್ಟನ್ ಪ್ರಭು ಚೌಹಾಣ್ಗೆ ಮುಗಿಸ್ಬೇಕು. ನಾವು ಮಹಿಳಾ ಆಯೋಗದಿಂದ ನೋಟಿಸ್ ಬರಲಿ, ನೋಟಿಸ್ಗೆ ವಿತ್ ಪ್ರೂಫ್, ವಿತ್ ಫೋಟೋ ಎಲ್ಲ ನಾವು ಭೇಟಿ ಮಾಡ್ತೀನಿ, ಆಮೇಲೆ ರಿಪ್ಲೈ ಮಾಡ್ತೀನಿ. ಈಗ ಏನು ನೋಟಿಸ್ ಬಂದಿಲ್ಲ. ಸುಮಾರು 1,11,00,000 ರೂಪಾಯಿ ಮೌಲ್ಯದ ಕುದುರೆಯೊಂದು ಚಿಕ್ಕಬಳ್ಳಾಪುರದಲ್ಲಿ ಎಲ್ಲರ ಗಮನ ಸೆಳೆಯುತ್ತಿದೆ. ಕುದುರೆಗೆ ರೆಡ್ ಕಾರ್ಪೆಟ್ ಹಾಕಿ ಕೇಕ್ ಕತ್ತರಿಸಿ ಪಟಾಕಿ ಸಿಡಿಸಿ ಅದ್ಧೂರಿ ಸ್ವಾಗತ ಕೋರಲಾಗಿದೆ. ವಯ್ಯಾರದ ಕುದುರೆಯನ್ನ ನೋಡಲು ಜನ ಮುಗಿಬಿದ್ದಿದ್ದಾರೆ. ಬೆಂಗಳೂರು ಮೂಲದ ಉದ್ಯಮಿ ಶಫೀಕ್ ಎನ್ನುವವರು ಈ ಕುದುರೆಯನ್ನ ಖರೀದಿಸಿದ್ದಾರೆ.
ಆಂಧ್ರದಲ್ಲಿ ವೈಎಸ್ಆರ್ಸಿಪಿ ಸಂಸದ ಮಿಥುನ್ ರೆಡ್ಡಿಯನ್ನ ಎಸ್ಐಟಿ ತನಿಖಾ ತಂಡ ಬಂಧಿಸಿದೆ. ಅಬಕಾರಿ ಇಲಾಖೆಯಲ್ಲಿ ಬರೋಬ್ಬರಿ 3,200 ಕೋಟಿ ರೂಪಾಯಿ ಭ್ರಷ್ಟಾಚಾರ ಮಾಡಿದ ಆರೋಪ ಪ್ರಕರಣದಲ್ಲಿ ಸಂಸದನನ್ನ ಬಂಧಿಸಲಾಗಿದೆ. ವಿಶ್ವ ಚಾಂಪಿಯನ್ಶಿಪ್ ಆಫ್ ಲೆಜೆಂಡ್ಸ್ 2025ರಲ್ಲಿ ಇಂದು ನಡೆಯಬೇಕಿದ್ದ ಭಾರತ ಪಾಕ್ ನಡುವಿನ ಪಂದ್ಯ ರದ್ದಾಗಿದೆ. ಪಾಕ್ ವಿರುದ್ಧ ಆಡಲು ಭಾರತ ತಂಡದ ಆಟಗಾರರು ಹಿಂದೇಟು ಹಾಕಿದ್ರು. ಹಾಗಾಗಿ ಇಂಗ್ಲೆಂಡ್ನ ಬರ್ಮಿಂಗ್ಹ್ಯಾಮ್ನಲ್ಲಿ ನಡೆಯಬೇಕಿದ್ದ ಪಂದ್ಯ ರದ್ದಾಗಿದೆ. ಪಹಲ್ಗಾಮ್ ದಾಳಿ ಬಳಿಕ ಉಂಟಾದ ಬೆಳವಣಿಗೆಯಿಂದ ಟೀಂ ಇಂಡಿಯಾ ಆಟಗಾರರು ಈ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಬಾಲಿವುಡ್ನ ಖ್ಯಾತ ನಿರ್ದೇಶಕ ಚಂದ್ರ ಬರೋಟ್ ಮುಂಬೈನ ಖಾಸಗಿ ಆಸ್ಪತ್ರೆಯಲ್ಲಿ ಅಸುನೀಗಿದ್ದಾರೆ. ಹಲವು ದಿನಗಳಿಂದ ಅನಾರೋಗ್ಯದಿಂದ ಬಳಲ್ತಿದ್ದ ಚಂದ್ರ ಬರೋಟ್ ಚಿಕಿತ್ಸೆ ಫಲಿಸದೆ ಇಹಲೋಕ ತ್ಯಜಿಸಿದ್ದಾರೆ. ಚಂದ್ರ ಅಮಿತಾಬ್ ಬಚ್ಚನ್ ನಟನೆಯ ಡಾನ್ ಸಿನಿಮಾ ನಿರ್ದೇಶಿಸಿದರು. ಚಂದ್ರ ಬರೋಟ್ ನಿಧನಕ್ಕೆ ಬಾಲಿವುಡ್ ನಟ ನಟಿಯರು ಸಂತಾಪ ಸೂಚಿಸಿದ್ದಾರೆ.